ಹಾಯ್ ನಮಸ್ಕಾರ, ಕವನ ಸಂಚಿಗೆ ಸ್ವಾಗತ. ನಾನು ಪ್ರಸಾದ್. ಜಗದೀಶ್ ಚಂದ್ರ ಬೋಸ್ ಬಂಗಾಳದ ಖ್ಯಾತ ಭೌತವಿಜ್ಞಾನಿಯಾಗಿದ್ದರು. ರೇಡಿಯೋ ಮತ್ತು ಮೈಕ್ರೋವೇವ್ ಅಲೆಗಳ ಬಗ್ಗೆ ಸಂಶೋಧನೆ ಮಾಡಿದ ವಿಜ್ಞಾನಿಗಳಲ್ಲಿ ಇವರು ಮೊದಲಿಗರಾಗಿದ್ದರು. 1904ರಲ್ಲಿ ಅಮೆರಿಕದ ಪೇಟೆಂಟ್ ಪಡೆದ ಪ್ರಪ್ರಥಮ ಭಾರತೀಯ ವ್ಯಕ್ತಿಯಾಗಿದ್ದರು ಜಗದೀಶ್ ಚಂದ್ರ ಬೋಸ್. ಜಗದೀಶ್ ಚಂದ್ರ ಬೋಸ್ ಜನಿಸಿದ್ದು ನವೆಂಬರ್ 30, 1858ರಂದು ಬಂಗಾಳದ ಮ್ಯಾಮೆನ್ ಸಿಂಗ್ ಎಂಬ ಊರಿನಲ್ಲಿ, ಇದೀಗ ಬಾಂಗ್ಲಾದೇಶದಲ್ಲಿದೆ. ಇವರ ತಂದೆ ಬ್ರಹ್ಮ ಸಮಾಜದ ಗಣ್ಯ ನಾಯಕರಾಗಿದ್ದರು. 1895ರಲ್ಲಿ ಕೋಲ್ಕತ್ತಾದ ವಿಶ್ವವಿದ್ಯಾಲಯದ ಪದವಿ ಪಡೆದಿದ್ದ ಜಗದೀಶ್ ಚಂದ್ರ ಬೋಸ್ ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ತೆರಳಿದ್ದರು. ಅಲ್ಲಿ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ BA ಪದವಿ ಮತ್ತು ಲಂಡನ್ ವಿಶ್ವವಿದ್ಯಾಲಯದ BSc ಪದವಿ ಪಡೆದು 1884ರಲ್ಲಿ ಕೋಲ್ಕತ್ತಾಕ್ಕೆ ಮರಳಿದ್ದರು. ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಭೌತವಿಜ್ಞಾನ ವಿಭಾಗದ ಮೊದಲ ಭಾರತೀಯ ಪ್ರೊಫೆಸರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1894ರಲ್ಲಿ ಜಗದೀಶ್ ಚಂದ್ರ ಬೋಸ್ ಕೋಲ್ಕತ್ತಾದಲ್ಲಿ ಅಯಸ್ಕಾಂತೀಯ ವಿದ್ಯುತ್ ತರಂಗಗಳ ಮೂಲಕ ವೈರ್ಲೆಸ್ ಸಂದೇಶವನ್ನು ಕಳಿಸುವ ಒಂದು ಮಾದರಿಯನ್ನು ನಿರ್ಮಿಸಿದರು. ನಿಸ್ತಂತು ತಂತ್ರಜ್ಞಾನದ ಜನಕ ಎಂದು ಹೆಸರು ಪಡೆದಿರುವ ಮಾರ್ಕೋನಿಯ ಸಂಶೋಧನೆಗೆ 1 ವರ್ಷ ಮೊದಲೇ ಜಗದೀಶ್ ಚಂದ್ರ ಬೋಸ್ ಈ ವೈರ್ಲೆಸ್ ಸಾಧನವನ್ನು ನಿರ್ಮಿಸಿ ಪ್ರದರ್ಶಿಸಿದರು. ಆ ಬಳಿಕ ಲಂಡನ್ನಲ್ಲಿ ಮಾರ್ಕೋನಿಯನ್ನು ಭೇಟಿಯಾಗಿ ತಮ್ಮ ಸಂಶೋಧನೆಗಳ ವಿವರವನ್ನು ಚರ್ಚಿಸಿದ್ದರು. ಬೋಸ್ ನಿರ್ಮಿಸಿದ್ದ ತರಂಗ ಮಾರ್ಗದರ್ಶಿ ಅಂದರೆ ವೇವ್ ಗೈಡ್ ಎಂಬ ಸಾಧನ ಇಂದಿನ ಹಲವು ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ನ್ಯೂಕ್ಲಿಯರ್ ಸಾಧನಗಳ ಪ್ರಮುಖ ಅಂಗವಾಗಿವೆ. ಜಗದೀಶ್ ಚಂದ್ರ ಬೋಸ್ ನಿರ್ಮಿಸಿದ್ದ ಆಂಟೆನಾ, ಪೋಲರೈಸರ್ ಮುಂತಾದ ಸಾಧನಗಳು ಇಂದಿಗೂ ಸಮರ್ಪಕವಾಗಿ ಕೆಲಸ ಮಾಡುತ್ತಿವೆ. ಇವರ ಸಂಶೋಧನೆಗಳು ವಿದ್ಯುತ್ ಅಯಸ್ಕಾಂತೀಯ ತರಂಗ ಮತ್ತು ನಿಸ್ತಂತು ತಂತ್ರಜ್ಞಾನದ ಮೊದಲ ಮೈಲುಗಳೆಂದು ಇಂದು ವಿಜ್ಞಾನಿಗಳು ಒಪ್ಪಿಕೊಳ್ಳುತ್ತಾರೆ. 1997ರಲ್ಲಿ ನೊಬೆಲ್ ಬಹುಮಾನ ಪಡೆದ ನೆವಿಲ್ ಫ್ರಾನ್ಸಿಸ್ ಮೋಟರ ಪ್ರಕಾರ ಜಗದೀಶ್ ಚಂದ್ರ ಬೋಸ್ ತಮ್ಮ ಕಾಲದ ವಿಜ್ಞಾನಿಗಳಿಗಿಂತ ಸುಮಾರು 60 ವರ್ಷ ಮುಂದೆ ಇದ್ದರು ಎಂದು ಹೇಳುತ್ತಾರೆ. ಜಗದೀಶ್ ಚಂದ್ರ ಬೋಸ್ ವಿಶ್ವವಿಖ್ಯಾತಿ ಪಡೆದದ್ದು ಸಸ್ಯಶಾಸ್ತ್ರದ ಅಧ್ಯಯನದಲ್ಲಿ. ಸಸ್ಯಗಳಿಗೂ ಮನುಷ್ಯರಂತೆ ಜೀವ ಇದೆ ಎಂದು ಜಗದೀಶ್ ಚಂದ್ರ ಬೋಸ್ ಮೊದಲು ಪ್ರತಿಪಾದಿಸಿದಾಗ ಆರಂಭದಲ್ಲಿ ವಿಶ್ವದ ವಿಜ್ಞಾನಿಗಳೆಲ್ಲ ಅಪಹಾಸ್ಯ ಮಾಡಿದರು. ಆದರೆ ಜಗದೀಶ್ ಚಂದ್ರ ಬೋಸ್ ರೆಸೋನೇಟ್ ರೆಕಾರ್ಡರ್ ಎಂಬ ಸಾಧನವನ್ನು ನಿರ್ಮಿಸಿ ಅದರ ಸಹಾಯದಿಂದ ಸಸ್ಯಗಳು ಪ್ರಾಣಿಗಳಂತೆ ಪ್ರತಿಕ್ರಿಯೆ ತೋರಿಸುತ್ತವೆ ಎಂದು ಪ್ರಮಾಣಿಸಿ ತೋರಿಸಿದರು. ಇವರು ಈ ಬಗ್ಗೆ ತಮ್ಮ ಸಂಶೋಧನೆಗಳ ವಿವರಗಳನ್ನು ಬರೆದಿದ್ದ ಪ್ಲಾಂಟ್ ಫಿಸಿಯೋಲಜಿಕಲ್ ಇನ್ವೆಸ್ಟಿಗೇಷನ್ ಎಂಬ ಪ್ರಬಂಧ ವಿಶ್ವಪ್ರಸಿದ್ಧವಾಗಿತ್ತು. ಜಗದೀಶ್ ಚಂದ್ರ ಬೋಸ್ ನಿರ್ಮಿಸಿದ್ದ ಕ್ರೆಸ್ಕೋಗ್ರಾಫ್ ಎಂಬ ಅದ್ಭುತ ಸಾಧನ ಸಸ್ಯಗಳ ಅತಿಸೂಕ್ಷ್ಮ ಬೆಳವಣಿಗೆಯನ್ನು ದಾಖಲೆ ಮಾಡುತ್ತದೆ. ಅಂತಾರಾಷ್ಟ್ರೀಯ ಗೌರವ ಸನ್ಮಾನಗಳು ಜಗದೀಶ್ ಚಂದ್ರ ಬೋಸ್ರನ್ನು ಅರಸಿಕೊಂಡು ಬಂದಿದ್ದವು. 1916ರಲ್ಲಿ ಬ್ರಿಟಿಷ್ ಸರ್ಕಾರ ಜಗದೀಶ್ ಚಂದ್ರ ಬೋಸ್ಗೆ ನೈಟ್ ಪದವಿ ಕೊಟ್ಟು ಗೌರವಿಸುತ್ತೆ. 1920ರಲ್ಲಿ ಇಂಗ್ಲೆಂಡಿನ ಪ್ರತಿಷ್ಠಿತ ರಾಯಲ್ ಸೊಸೈಟಿ ಅವರಿಗೆ ಫೆಲೋ ಪದವಿ ನೀಡಿತು. 1927ರಲ್ಲಿ ಜಗದೀಶ್ ಚಂದ್ರ ಬೋಸ್ ಭಾರತದ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. 1928ರಲ್ಲಿ ಅವರಿಗೆ ವಿಯೆನ್ನಾ ವಿಜ್ಞಾನ ಅಕಾಡೆಮಿ ತನ್ನ ಸದಸ್ಯತ್ವ ನೀಡಿ ಗೌರವ ನೀಡುತ್ತೆ. ಭಾರತದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಇಂದಿನ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಸ್ಥಾಪನೆಯಲ್ಲಿ ಜಗದೀಶ್ ಚಂದ್ರ ಬೋಸ್ ಪ್ರಧಾನ ಪಾತ್ರ ವಹಿಸಿದರು. ಜೀವಮಾನದುದ್ದಕ್ಕೂ ಅಸಂಖ್ಯ ಪ್ರತಿಭಾವಂತರಿಗೆ ಮಾರ್ಗದರ್ಶನ ನೀಡಿ ಅವರು ಅಂತಾರಾಷ್ಟ್ರೀಯ ಮನ್ನಣೆ ಗಳಿಸುವಂತೆ ಮಾಡಿದ ಜಗದೀಶ್ ಚಂದ್ರ ಬೋಸ್ 23 ನವೆಂಬರ್ 1937ರಂದು ತಮ್ಮ 80ನೆಯ ವಯಸ್ಸಿನಲ್ಲಿ ತೀರಿಕೊಂಡರು. ಇದು ಇಂದಿನ ಮಾಹಿತಿ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್.